ಯೂಟ್ಯೂಬರ್. ನನ್ನ ಫೇವ್ರೆಟ್ ಪರ್ಸನ್ಗೆ ಒಂದು ಗಿಫ್ಟಿಗೆ ನೋಡ್ತಾ ಇದ್ದೇನೆ. ಅವರನ್ನು ಮೀಟ್ ಮಾಡಬೇಕು, ಅವ್ರ ಹತ್ರ ಕೇಳಬೇಕು ಯಾವಾಗ ಫ್ರೀ ಇದ್ದಾರೆ ಅಂತ. ಸೊ ಅವರಿಗೆ ಗಿಫ್ಟ್ ಕೊಡಲಿಕ್ಕೆ ಅಂತ ನಾನು ಶಾಲ್ಸ್ ನೋಡ್ತಾ ಇದ್ದೇನೆ. ಸ್ಟಾಲ್ಸ್ ನೋಡ್ತಾ ಇದ್ದೇನೆ. ಯಾವ ಯೂಟ್ಯೂಬರ್ಗೆ ಗಿಫ್ಟ್ ಕೊಡಲಿಕ್ಕೆ ಅಂತ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನೋಡಿ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಅವರು ನನ್ನ ರಿಸೆಪ್ಷನ್ಗೆ ಬಂದಿದ್ದರು, ಅವರು ಬ್ಲಾಗು ಹಾಕಿದ್ರು. ಆಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೇನೆ, ಸೊ ಈಗ ಮಾಡ್ತಾ ಇದ್ದೇನೆ. ಸೊ ನೋಡುವ. ಆ್ಯಂಡ್ ಮೇಯ್ನ್ ಗಿಫ್ಟ್ ಅವ್ರಿಗೆ ಏನಂದರೆ, ಅವರ ಡ್ರೀಮ್ ಡೆಸ್ಟಿನೇಷನ್ಗೆ ನಾವು ಹೋಗಿದ್ವಿ. ನನ್ನ ಡ್ರೀಮ್ ಡೆಸ್ಟಿನೇಷನ್ ಕೂಡ, ಆದರೆ ನನಗಿಂತ ಜಾಸ್ತಿ ಅವರ ಡ್ರೀಮ್ ಡೆಸ್ಟಿನೇಷನ್. ಅಲ್ಲಿಂದ ನಾವು ಅವರಿಗೆ ಏನೋ ಒಂದು ತಂದಿದ್ದೇವೆ. ಸೊ ಏನು ಅಂತ ಗೆಸ್ಟ್ ಮಾಡ್ತಾ ಇರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ನನ್ನ ಫೇವ್ರೇಟ್ ಯೂಟ್ಯೂಬರ್ನ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಅವರ ಮನೆ ಇರೋದು ಮಾಣಿ ಹತ್ರ. ಈಗ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೇವೆ. ನನ್ನ ವರ್ಕ್ ಆಗ್ಬೇಕಾದ್ರೆ ಇಷ್ಟೊತ್ತಾಯಿತು. ಸೊ ಬೇಗ ಬೇಗ ಹೊರಡಿ ಈಗ ಹೋಗ್ತಾ ಇದ್ದೇವೆ. ಫುಲ್ ಎಕ್ಸೈಟೆಡ್ ಆಗಿದ್ದೇನೆ. ನಾನು ಅವರಿಗೆ ಮೆಸೇಜ್ ಮಾಡಿದೆ. ಅವ್ರು ಹೇಳಿದ್ದು ನಾನು ನಿಮಗೆ ತುಂಬ ಗಮ್ಮತ್ ಮಾಡಿಟ್ಟಿದ್ದೇನೆ ಅಂತ. ಸೊ ಪಾಪ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ನನಗೋಸ್ಕರ ಸ್ಪೆಷಲ್ ಗಿಫ್ಟ್ ತಂದಿದ್ದಾರಂತೆ. ಮಸ್ತ್ ಇಷ್ಟ. ನಾನು ಬಲ್ಲೆ ಬೃಂದಾವನದ ಪ್ರಸಾದ. ಅವರ ನೇಮಲ್ಲಿದೆ ಲಕ್ಷ್ಮೀ ಬೃಂದಾವನ ಅಂತ, ಅವ್ರದ್ದು ಡ್ರೀಮ್ ಡೆಸ್ಟಿನೇಷನ್. ಅಯ್ಯೋ ಫುಲ್ ಐದೊಂಜಿ ತುಳಸಿದ ಅವೇನು ನಿಮ್ಗೆ ಏನ್ ಕೊಟ್ರು ಇದಕ್ಕಿಂತ ಖುಷಿ ಯಾವ್ದಾಗ್ಲಿಕ್ಕಿಲ್ಲ. ಅಷ್ಟು ಖುಷಿ ಉಂಟು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಬೃಂದಾವನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲಾದ್ರು ಅಲ್ಲಿದ್ದು ಪ್ರಸಾದ ಸಿಕ್ಕಿದ್ದು ನೋಡಿ, ಇದಕ್ಕೆ ಪುಣ್ಯ ಅಂತ ಹೇಳಿದ್ದು. ಓಡ್ಬೇಕು. ಇದು ಬೃಂದಾವನದ ತುಳಸಿದ್ದು ಎಂತ ಹೇಳ್ತಾರೆ, ಬೇರೆ ಎಂತ ಗೊತ್ತಿಲ್ಲ. ಇದನ್ನು ಹಾಲಲ್ಲಿ ಹಾಕಿ ಕುಡಿಬೇಕಂತೆ, ತುಂಬಾ ಒಳ್ಳೇದಂತೆ. ಕೃಷ್ಣ ತುಂಬಾ ಅಲ್ಲಿಂದ ಬ್ಲೆಸ್ ಮಾಡಿ ಕಳಿಸಿದ್ದಾರೆ ಇವರ ಮುಖಾಂತರ. ಥ್ಯಾಂಕ್ ಯು. ಅಲ್ಪ ಇಂದು ಪಾಟ್ಲಪುರ ದಾಲತಿಕ್ಕು ತುಂಬಾ ತಂದಿದ್ದಾರೆ. ತುಂಬೆಂತಲ್ಲಿ ಶಾಲ್ ಮನಾಲಿಗೆ ಹೋಗಿದ್ರು ಅವರು. ಮನಾಲಿ ಬ್ಲಾಗ್ ಎಲ್ಲ ತುಂಬಾ ಹಾಕಿದ್ದಾರೆ, ಮಿಸ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿದ ವಿಡಿಯೋ ಕೂಡ ನೋಡಿದ್ದೆ ನಾನು. ಥ್ಯಾಂಕ್ಸ್ ಆಯ್ತು. ಮನಾಲಿಗೆ ಬೃಂದಾವನಕ್ಕೆ ಹೋಗ್ಲಿಲ್ಲ ಆದ್ರೂ ಈಗ ಗೊತ್ತಿತ್ತು ತರ್ತಾರೆ ಅಂತ. ಅವ್ರು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ರು ಸ್ಪೆಷಲ್ ಪರ್ಸನ್ ಅಂತ. ನಂಗೆ ಗೊತ್ತಿತ್ತು, ಹಂಗೆ ಹತ್ರ ಹೇಳಿದೆ ಅದು ಹೋಗಿ ನನ್ಗೆ ನೋಡು ಅಂತ. ಅನ್ಕೊಂಡು ಅಷ್ಟು ಇಟ್ಕೊಂಡು ಹೇಗೆ ಹೇಳ್ತೀರಾ ಅಂತ ಹೇಳಿದ. ನಂಗೆ ಗೊತ್ತು ಅಂದೆ. ಥ್ಯಾಂಕ್ ಯು. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತು ಇಷ್ಟ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಇಬ್ರಿಗೂ. ನಾನು ಹೇಳಿದಲ್ಲ, ನನಗೆ ಕೆಲವು ಸ್ಪೆಷಲ್ ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ರು, ಮತ್ತೆ ಗಾನ ಅಂತ. ಇವರೆಲ್ಲ ಒಂಥರ ಏನು ಎಕ್ಸ್ಪೆಕ್ಟ್ ಮಾಡದೆ ಪ್ರೀತಿ ಮಾಡ್ತಾರೆ, ಅದೇ ಖುಷಿ ಆಗುದು. ಥ್ಯಾಂಕ್ ಯು. ಊಟ ಮಾಡುವ ನೋಡಿ ಗೈಸ್ ಏನೆಲ್ಲ ಮಾಡಿದ್ದಾರೆ. ಇಡ್ಲಿ, ಚಿಕನ್ ಮತ್ತೆ ಚಿಕನ್. ನಾನು ಅವರ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಆಸೆ ಪಡ್ತಿದ್ದೆ. ಅವರಿಗೆ ಹೊಟ್ಟೆ ನೋವಾಗಿದೆ ಇಲ್ವಾ ಗೊತ್ತಿಲ್ಲ, ಬಟ್ ಅವ್ರದ್ದು ರೆಸಿಪಿ ಅವರು ಹೇಳ್ತಾ ಇರೋದು ತುಂಬಾ ಟೇಸ್ಟಿ ಆಗಿದೆ ಅಂತ. ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸತ್ಯ ನಿಜ ಹೋಟೆಲಲ್ಲಿ ಮಾಡಿದಾಗಿದೆ.
ಟೇಸ್ಟ್ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ, ನಿಜ ಹೋಟೆಲಲ್ಲಿ ಮಾಡಿದ ಬಿರಿಯಾನಿ ಗ್ರೇವಿ ಥರ ಇದ್ದೆ. ನಾನು ಇದನ್ನು ಮಾತ್ರ ಪಕ್ಕ ಟ್ರೈ ಮಾಡ್ತೇನೆ ಅವರ ರೆಸಿಪಿ. ಆ್ಯಂಡ್ ಇದು ಪುಳಿ ಮಂಚು ತುಂಬ ಟೇಸ್ಟಿಯಾಗಿದೆ. ಎಡ್ಡುಂಡತ್ತೆ ನೀವು ಫೇವ್ರೆಟ್ ಕೃಷ್ಣ. ನನಗೆ ಫಸ್ಟ್ ಆಫ್ ಆಲ್ ಬಾಯ್ ಬೇಬೀಸ್ ಅಂದ್ರೆ ತುಂಬಾ ಇಷ್ಟ. ಇವರ ವಿಡಿಯೋ ನೋಡ್ಬೇಕಾದ್ರೆ ತುಂಬಾ ಆ ಬಾಯ್ ಬೇಬಿ ಆದ್ರೆ ಅದು ಕೂಗ್ ತಗೊಂಡಿರ್ಬೋದು. ಅವನಿಗೆ ಗರ್ಲ್ ಇಷ್ಟ. ನನ್ನ ರಿಸೆಪ್ಷನ್ಗೆ ಬಂದಿದ್ದ ಕಳ್ಳ ಕೆಳಗೆ ಕೂತ್ಕೊಂಡದ್ದು, ಬೇರೆ ಬರಲೇ ಇಲ್ಲ. ನಾನು ಇವತ್ತು ಸಹ ಮಿಸ್ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಕ್ಯೂಟಿದ್ದಾರೆ. ಇದಕ್ಕೆ ನೆನಪಿಜ್ಜ ಅವರ ವಿಡಿಯೋದಲ್ಲಿ ಇರ್ಬೋದು ನೀವು ವನಜಕ್ಕ ಅಂತ. ಸೊ ಇವರೇ. ಎಸ್ ಗೈಸ್, ನಾವು ಲಕ್ಷ್ಮೀ ವೃಂದಾವನ್ ಶ್ರುತಿ ಅಕ್ಕನನ್ನು ಮೀಟ್ ಆಗಿ ಈಗ ಮನೆಗೆ ರೀಚ್ ಆದ್ವಿ. ತುಂಬಾ ಖುಷಿ ಆಯ್ತು. ಬಿಕಾಸ್ ಅವರು ಹೇಗೆ ವ್ಲಾಗ್ ಅಲ್ಲಿ ಮಾತಾಡ್ತಾರೆ ಸೇಮ್ ಅದೇ ರೀತಿ ಪ್ರೀತಿಯಿಂದ ಟೋನ್ ಅದೇ ರೀತಿ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು. ಅಂಡ್ ಅವರ ಫ್ಯಾಮಿಲಿಯನ್ನು ಮೀಟ್ ಆಗಿ ನನ್ನ ಫೇವ್ರೆಟ್ ಕೃಷ್ಣನನ್ನು ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ಅಂಡ್ ಹನಿ ಅಂಡ್ ಅವರ ಅಮ್ಮ, ಅಪ್ಪ, ಅಜ್ಜಿ, ಅವರ ಅತ್ತೆ ಎಲ್ಲರನ್ನು ಮೀಟ್ ಆಗಿ, ಅಂಡ್ ವನಜಕ್ಕನನ್ನು ಮೀಟ್ ಆಗಿ, ಅವರ ಮಕ್ಕಳು ಪಚ್ಚು, ಪ್ರಜ್ಜು ಅವರನ್ನೆಲ್ಲ ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ನಂಗೆ ನನ್ನ ಕಸಿನ್ ಸಿಸ್ಟರ್ ಅನ್ನು ಮೀಟ್ ಆಗಿ ಹಾಗೆ ಫೀಲ್ ಬಂತು. ಅಂಡ್ ಅಡಿಗೆನೂ ಹಾಗೆ ತುಂಬಾ ಚಿಕನ್ ಗ್ರೀನ್ ಮಾಡಿದ್ರು. ಅದನ್ನು ಇವತ್ತು ನನ್ನ ಅಲ್ಲಿದೆ. ಇವತ್ತು ನನ್ನ ಹಸ್ಬೆಂಡ್ ವೆಜ್. ಓಕೆ, ಸೊ ಅವರಿಗೆ ನಾನು ಹೇಳಿರ್ಲಿಲ್ಲ ವೆಜ್ ಇದ್ದು. ಅವ್ರಿಗೆ ತುಂಬಾ ಬೇಜಾರಾಯ್ತು ನಾನು ಹೇಳಲಿಲ್ಲ ಅಂತ. ಹಾಗೆ ಬರ್ಬೇಕಾದ್ರೆ ಒಂದು ಟಿಫಿನ್ ಅಲ್ಲಿ ಚಿಕನ್ ಗ್ರೀನ್ ಮಸಾಲ ಕೂಡ ಕೊಟ್ರು. ಸೊ ಇಷ್ಟು ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಅವರಿಗೆ ಏನೋ ಅಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅವರ ವಿಡಿಯೋ ನೋಡ್ತೇನೆ ಅಷ್ಟೇ. ಬಟ್ ಅವರು ತೋರಿಸುವ ಪ್ರೀತಿ ನಂಗೆ ಅದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಡ್ ನಾವು ಈಗಷ್ಟೇ ಚಾನೆಲ್ ಓಪನ್ ಮಾಡಿದ್ವಿ, ಸೊ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅವರು ಅವರ ಚಾನೆಲ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಎಸ್, ನನ್ನ ಇಷ್ಟು ಸಬ್ಸ್ಕ್ರೈಬರ್ಸ್ ಅಲ್ಲಿ ಅವರ ವಿಡಿಯೋ ಯಾರು ಇನ್ನೂ ನೋಡ್ಲಿಲ್ಲ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ವಿಡಿಯೋ ಹಾಕ್ತೇನೆ. ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ ಆಗ್ಲಿಲ್ಲ ಅವರ ವಿಡಿಯೋ ಹಾಕುವಷ್ಟು. ಬಟ್ ಸ್ಟಿಲ್ ನನ್ನ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ, ಸೊ ಅವರಿಗೂ ಸಪೋರ್ಟ್ ಮಾಡಿ. ಸೊ ಎಸ್, ನಿಂಗೆ ಹೇಗೆ ಅನ್ಸುತ್ತೆ? ನಾನು ಯೂಶುವಲಿ ವೆಜ್ ತಿನ್ನಲ್ಲ, ಬಟ್ ಆಕ್ಚುಲಿ ಅವ್ರು ಮಾಡಿರೋ ವೆಜ್ ಪದಾರ್ಥ ಚೆನ್ನಾಗಿತ್ತು. ಹೂಕೋಸ್ದು ಸಾಂಬಾರ್ ತರ ಮಾಡಿದ್ರು, ಚೆನ್ನಾಗಿತ್ತು. ಅಂಡ್ ಆಲ್ಸೋ ಒಂದು ಉಪ್ಪಿನಕಾಯಿ ಕೊಟ್ರು. ಆಕ್ಚುಲಿ ಯಾವ್ದಂತ ಕೇಳಕ್ಕೂ ಮರ್ತೋಯ್ತು, ಬಟ್ ಸೂಪರ್ ಆಗಿತ್ತು. ಮೋಸ್ಟ್ ಪ್ರಾಬಬ್ಲಿ ಮನೇಲಿ ಮಾಡಿರೋ ಉಪ್ಪಿನಕಾಯಿ ಆಗಿರ್ಬೋದು. ಇನ್ನೊಂದು ಅದ್ರ ಜೊತೆ ಟೊಮೆಟೊ ರಸಂ ಕೊಟ್ರು. ಸೂಪರ್, ಇಟ್ಸ್ ಗುಡ್. ಯಾವರನ್ನು ಮೀಟ್ ಆಗಿ ಫಸ್ಟ್ ಟೈಮ್ ಮೀಟ್ ಆದದಲ್ಲ ನೀನು? ಅಂದ್ರೆ ರಿಸೆಪ್ಷನ್ ನಾನು ಇವಳಷ್ಟು ಆಕ್ಚುಲಿ ನಾನು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿದೀನಿ. ವೀಕೆಂಡ್ಸ್ ಅಲ್ಲಿ ವಿಡಿಯೋ ನೋಡ್ತೀನಿ, ಬಟ್ ಇವಳಷ್ಟು ವಿಡಿಯೋ ನೋಡಲ್ಲ. ಬಟ್ ನಾನ್ ನೋಡ್ಬೇಕಾದ್ರೆ ಮಾಡ್ತಿದ್ದಾನೆ ಕೃಷ್ಣ ಇಲ್ಲ ಅವಳು ಅವ್ರ ಮಗಳು ಎಲ್ಲ ನೋಡ್ತಾ ಇರ್ತೀನಿ. ಸೊ ಯಾ, ತುಂಬಾ ಖುಷಿ ಆಯ್ತು ನಂಗೆ ಅವ್ರು ಮಾತಾಡ್ಬೇಕಾದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಾನೆ ಫೀಲ್ ಆಗ್ತಾ ಇತ್ತು. ಬಿಕಾಸ್ ಅವ್ರ ವಾಯ್ಸ್ ಹಂಗೆ ರಿಸೆಂಬಲ್ ಆಗ್ತಾ ಇತ್ತು. ಸೊ ಅಂಡ್ ಅವರು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾರಲ್ಲ ಅದಕ್ಕಿಂತ ತುಂಬಾ ತುಂಬಾ ಕ್ಯೂಟ್ ಆಗಿದ್ದಾರೆ. ಅವರಿಗೆ 2 ಮಕ್ಕಳಿದೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕ್ಯೂಟ್ ಆಗಿದ್ದಾರೆ. ಅವರನ್ನು ನಾನು ನನ್ನ ಮನೆಗೂ ಇನ್ವೈಟ್ ಮಾಡಿದ್ದೇನೆ. ಸೊ ಎಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅಕ್ಕ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಹೀಗೆ ನಮ್ಮಿಬ್ಬರ ಮಧ್ಯೆ ಒಂದು ಲವ್ ಇರ್ಲಿ. ಅಂಡ್ ಎಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್.